ಒತ್ತಡದ ಜೀವನ ಶೈಲಿಯಲ್ಲಿ ಕೆಲವೊಮ್ಮೆ ವಸ್ತುಗಳನ್ನ ವಿಚಾರಗಳನ್ನ ಮರೆಯೋದು ಕಾಮನ್. ಆದ್ರೆ ಕರಳು ಬಳ್ಳಿಯನ್ನೇ ಮರೆಯೋಕೆ ಸಾಧ್ಯನಾ? ಇಂಥದ್ದೊಂದು ಘಟನೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷಿಯಾಗಿದೆ. ಚಿನ್ನದ ಖರೀದಿಗೆ ಬಂದಿದ್ದಂತಹ ತಾಯಿಯೊಬ್ರು ಮಗುವನ್ನ ಅಂಗಡಿಯಲ್ಲೇ ಬಿಟ್ಟು ಹೋಗಿದ್ದಾಳೆ. ಚಿನ್ನ ಖರೀದಿಸೋ ಆತುರದಲ್ಲಿ ಹೆತ್ತ ಮಗಳನ್ನೇ ಮರೆತು ಬಿಟ್ಟಿದ್ಲು. ಬಳಿಕ ಮಗು ನಾಪತ್ತೆಯಾಗಿದೆ ಅಂತ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾಳೆ. 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ನಗರಕ್ಕೆ ಬಂದಿದ್ರು. ಗಾಂಧಿ ಬಜಾರ್ನ ಅಂಗಡಿಯಲ್ಲಿ ಚಿನ್ನ ಖರೀದಿಸಿದ್ದಾರೆ. ಬಳಿಕ ಮಗುವನ್ನ ಅಂಗಡಿಯಲ್ಲೇ ಮರೆತು ಬಿಟ್ಟು ಹೋಗಿದ್ದಾರೆ. ಮನೆಗೆ ಹೋದ ಬಳಿಕ ಮಗುವಿನ ನೆನಪಾಗಿದೆ. ತಕ್ಷಣ ಸಿಟಿಗೆ ವಾಪಸ್ ಬಂದು ಓಡಾಡಿದ್ದ ಜಾಗದಲ್ಲೆಲ್ಲ ಹುಡುಕಾಟ ನಡೆಸಿದ್ದಾರೆ. ಎಷ್ಟೇ ಗೋಳಾಡಿ ಕಿರ್ಚಾಡಿದ್ರು ಕೂಡ ಮಗು ಸಿಕ್ಕಿಲ್ಲ. ಕೊನೆಗೆ ಪೊಲೀಸ್ ಠಾಣೆಗೆ ಮಗು ಕಳುವಾಗಿದೆ ಅಂತ ದೂರನ್ನ ನೀಡಿದ್ದಾಳೆ. ಇತ್ತ ಅಮ್ಮ ಕಾಣದೆ ಗಾಬರಿಗೊಂಡ ಮಗು ಜ್ಯುವೆಲರಿ ಶಾಪ್ ನಿಂದ ಹೊರಗೆ ಬಂದು ಅಳ್ತಾ ನಿಂತಿತ್ತು. ಇದನ್ನ ಗಮನಿಸಿದಂತಹ ಮತ್ತೊಬ್ರು ಮಹಿಳೆಯೊಬ್ರು ಮಗುವನ್ನ ಎತ್ಕೊಂಡು ಸಂತೈಸಿದ್ದಾರೆ. ಮಗುವಿನ ಪೋಷಕರಿಗಾಗಿ ಹುಡುಕಿದ್ರೂ ಕೂಡ ಸಿಕ್ಕಿಲ್ಲ. ಬಳಿಕ ಮಗುವನ್ನ ಕರೆದುಕೊಂಡು ಹೋಗಿ ಊಟ ಮಾಡಿಸಿ ಬಳಿಕ ಪೊಲೀಸ್ ಠಾಣೆಗೆ ಒಪ್ಪಿಸಕ್ಕೆ ಬಂದಿದ್ದಾರೆ. ಕೊನೆಗೂ ಪೊಲೀಸರ ಸಮ್ಮುಖದಲ್ಲಿ ಮಗುವನ್ನ ತಾಯಿಗೆ ಹಸ್ತಾಂತರಿಸಲಾಗಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.